ಸರ್ ನಮಸ್ತೆ. ನಮಸ್ತೆ. ತಮ್ದು ಯಾವ ಊರು? ನಮ್ದು ಬೆಂಗಳೂರು. ಬೆಂಗಳೂರು. ಬಶೀರ್ ಅಹಮದ್ ಅಂತ. 73 ಇಯರ್ಸ್. 73 ಇಯರ್ಸ್. ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ತಿಂಗಳಾಯ್ತು ಬಂದೋಗಿ? 3 ತಿಂಗಳಾಯ್ತು ಸರ್. ಏನು ತೊಂದರೆ ಬಂದಿದ್ರಿ? ಅದೇ ಸ್ಟಮಕ್, ಗ್ಯಾಸ್ಟ್ರಿಕ್. ಗ್ಯಾಸ್ಟ್ರಿಕ್ ಅಂದ್ರೆ ಅದೇ ಗ್ಯಾಸ್ ಹೋಗೋದು, ಉಸುಗಳು ಜಾಸ್ತಿ, ಡೌನ್ವರ್ಡ್ ಪಾಸ್, ಮೋಷನ್ ಆಗ್ತಿರ್ಲಿಲ್ಲ, ಬಹಳ ಹಿಂಸೆ ಆಗೋದು, ಬ್ಲೀಡಿಂಗ್ ಆಗೋದು. ಬ್ಲೀಡಿಂಗ್ ಆಗೋದಾ? ಹೌದು. ಅದು ಹೊಟ್ಟೆ ಉರಿ, ಸಂಕಟ, ಹೊಟ್ಟೆ ಉರಿ, ಏನು ಖಾರ ತಿನ್ನಕ್ ಆಗ್ತಿರ್ಲಿಲ್ಲ, ಬಿಸಿ ಪದಾರ್ಥ ಏನು ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ, ಹೊಟ್ಟೆ ಉಬ್ರ ಆಗೋದು, ಆಯಾಸ ಆಗೋದು. ಈಗ ಆರಾಮಾಗಿದ್ದೀನಿ, ಎಲ್ಲ ರೆಗ್ಯುಲರ್ ಆಗಿ ಮೋಷನ್ 2-3 ಸಲ ಆಗ್ತಿದೆ. ಎಲ್ಲ ಊಟ ಮಾಡ್ತೀರಿ? ಎಲ್ಲ ಊಟ ಮಾಡ್ತೀನಿ. ಸ್ವಲ್ಪ ಖಾರ ಈಗ ಸ್ವಲ್ಪ ತಿಂತಿದ್ದೀನಿ, ಅಷ್ಟು ಖಾರ ಇಲ್ಲ, ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಬೊಜ್ಜು ಬಹಳ ಇತ್ತಲ್ಲ? ಬೊಜ್ಜಿದ ಹೊಟ್ಟೆ ಎಲ್ಲ ಹೋಗ್ಬಿಟ್ಟಿದೆ, ಎಲ್ಲ ತೆಳ್ಳಗಾಗ್ಬಿಟ್ಟಿದೆ. ಬಹಳ ಬೊಜ್ಜಿತ್ತಲ್ಲ? ಹೌದು. ಓಕೆ. ಆಮೇಲೆ ನಮ್ಮ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಏನಾದ್ರು ಇತ್ತ? ಏನು ಆಗಿಲ್ಲ, ಎಲ್ಲ ಹೆಲ್ತಿ, ಬಹಳ ಉಲ್ಲಾಸ ಆಗ್ಬಿಟ್ಟಿದೆ. ನಾನು ಹಗರ ಆಗಿದೆ ಬಾಡಿ. ಸ್ವಲ್ಪ ಹುಡುಗ ಯೌವನ ತರ ಓಡಾಡ್ತಿ, ಆಕ್ಟಿವ್ ಇರ್ತೀನಿ, ಯಾವಾಗ್ಲೂ ಫ್ರೀಯಾಗಿ ಓಡಾಡ್ತಾ ಇರ್ತೀನಿ. ಎಲ್ಲ ಹುಡುಗರಿಗೆ ಅಲ್ಲಿ ಯಂಗ್ಸ್ಟರ್ ಆಗ್ಬಿಟ್ಟಿದೆ. ಓಕೆ, ಖುಷಿ ಇದೆ. ಓಕೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಸದ್ಯಕ್ಕೆ. ಎಲ್ಲ ನಮ್ಮಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ತಗೋಬಹುದು. ಡಾಕ್ಟರ್ ಲಂಚ ಕೊಟ್ಟಿತರ ಹೇಳಿ? ಏನು ಇಲ್ಲ, ಏನು ಕೊಟ್ಟಿಲ್ಲ. ನಮ್ಮ ಹೆಲ್ತ್ ಬಗ್ಗೆ ಹೇಳೋದು ನಿಜ ಅಲ್ಲ ಹೇಳ್ತಿರೋದು? ಪ್ರತಿ ತಿಂಗಳು ಬರ್ತಾ ಇದ್ದೇನೆ, 3 ತಿಂಗಳಿಂದ. ಇಲ್ಲದ್ರೆ ಯಾಕೆ ಬರ್ತಿದ್ದು ಅಷ್ಟು ದೂರದ ಅಲ್ವಾ? ಹೌದು. ಗುಣಮುಖ ಆಗಿರೋದ್ರಿಂದ ಮತ್ತೆ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಲಾಸ್ಟ್ 3 ತಿಂಗಳಾಯ್ತು, ಈಗ 4ನೇ ತಿಂಗಳಿಂದ ಸಾಕಿನ ಮತ್ತೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.